ಬರ್ಡೇ ಇದೆ. ಸೊ ಒಂದು ಫೋಟೋಶೂಟ್ ಪ್ಲ್ಯಾನ್ ಮಾಡಿದ್ದೆ. ಅವಳು ಈಗ ತಾನೇ ನಿದ್ದೆ ಮಾಡಿ ಎದ್ದಿದ್ದಾಳೆ. ನಿದ್ದೆಗಣ್ಣಲ್ಲೇ ಇದ್ದಾಳೆ ಪಾಪ. ನಿದ್ದೆ ಸಾಕಾಗಿಲ್ಲ. ಎದ್ದೇಳಿಸ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಫೋಟೋಗ್ರಾಫರ್ ನನಗೆ ಪರಿಚಯ ಇದ್ದವರೇ. ಲಾಸ್ಟ್ ಇಯರ್ ಕೂಡ ಅವ್ರ ಹತ್ರನೇ ಮಾಡಿಸಿದ್ದೆ. ಸೊ ನಮ್ಮ ಮನೆ ಹತ್ರಗೆ ಬಂದು ಫೋಟೋಸ್ ತಗೊಡ್ತೀನಿ ಅಂತ ಹೇಳಿದರು. ಸೊ ನಮ್ಮ ಪಾಪು ರೆಡಿ ಆಗೋ ಅಷ್ಟರಲ್ಲಿ ಫೋಟೋಗ್ರಾಫರ್ ಕೂಡ ಬಂದರು. ಆಗ್ತಾನೆ ನಿದ್ದೆಯಿಂದ ಎದ್ದಿದ್ರು. ಒಂದು ಹಾಫ್ ಆನ್ ಅವರಲ್ಲಿ ಸೆಟ್ ಆಗಿಬಿಟ್ಲು. ಸೊ ರೆಡಿ ಆದಮೇಲೆ ಇದು ಫಸ್ಟ್ ಔಟ್ಫಿಟ್ ನಾನು ಪ್ಲ್ಯಾನ್ ಮಾಡಿದ್ದು. ಈ ಔಟ್ಫಿಟ್ಟಲ್ಲಿ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ಲು. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಫೋಟೋಗ್ರಾಫರ್ ಕೂಡ ಅಷ್ಟೇ ಈ ಸೋ ಕೈಂಡ್. ನಮ್ಮ ಪಾಪು ಅಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾ ಇಲ್ಲ ಅಂದರು. ಅಂದರೆ ಮಕ್ಕಳು ಗೊತ್ತಲ್ವ, ಒಂದು ಕಡೆ ನಿಲ್ಲೋದಿಲ್ಲ. ಬಟ್ ಅವ್ರು ತುಂಬ ಪೇಷನ್ಸಿಂದ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ತಗೊಟ್ರು. ಆ್ಯಂಡ್ ಸೆಕೆಂಡ್ ಔಟ್ಫಿಟ್ಟು ನಾನು ಪ್ಲ್ಯಾನ್ ಮಾಡಿದ್ದು ಇದು ಪರ್ಪಲ್ ಡ್ರೆಸ್ಸು. ಬಟ್ ಈ ಡ್ರೆಸ್ ಚೇಂಜ್ ಮಾಡೋ ಅಷ್ಟರಲ್ಲಿ ಅವಳು ಸ್ವಲ್ಪ ಅಪ್ಸೆಟ್ ಆಗಿಬಿಟ್ಟಿದ್ಲು. ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ ಫೋಟೋಸಿಗೆ ಅಂದಿದ್ದ ಕಡೆ ನಿಂತ್ಕೋತಾ ಇರಲಿಲ್ಲ. ಬಟ್ ಇಟ್ಸ್ ಓಕೆ. ಒಂದಷ್ಟು ಫೋಟೋಸ್ ನನಗೆ ಬೇಕಾದಷ್ಟು ಬಂದಿದೆ ಫೋಟೋಸು. ದಟ್ಸ್ ಫಾರ್ ದ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.